ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಖಾದ್ಯ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗೋಧಿ ನುಚ್ಚಿನ ಬಿಸಿಬೇಳೆಭಾತ್ ಮಾಡ್ತಾ ಇದ್ದೀವಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ. ಅದನ್ನು ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಒಂದು ಅರ್ಧ ಕಪ್ಪಷ್ಟು ಗೋಧಿ ನುಚ್ಚು, ಮಿಕ್ಸ್ ತರಕಾರಿಗಳು, ಬಿಸಿಬೇಳೆಭಾತ್ ಪೌಡರು, ಸಾಸಿವೆ ಮತ್ತು ಜೀರಿಗೆ, ಉಪ್ಪು, ಅವರೆಕಾಳು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿ, ಕೊಬ್ಬರಿ ತುರಿ, ಕ್ಯಾಪ್ಸಿಕಮ್, ಟೊಮೊಟೊ, ಎಣ್ಣೆ ಮತ್ತು ಸ್ವಲ್ಪ ಹುಣಸೆಹಣ್ಣು ರಸ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ಕುಕ್ಕರ್ಗೆ 3-4 ಲೋಟ ನೀರನ್ನು ಆ್ಯಡ್ ಮಾಡಿ. ನೀರನ್ನು ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಗೋಧಿ ನುಚ್ಚು, ಬೇಳೆ, ತರಕಾರಿ. ತರಕಾರಿಲಿ ನಾನು ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿರೋಂಥದ್ದು. ಅದಾದಮೇಲೆ ಸ್ವಲ್ಪ ಉಪ್ಪು, ಎಣ್ಣೆ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ. ಇಲ್ಲಿ ಎಣ್ಣೆ ಏನಕ್ಕೆ ಹಾಕಿದ್ದೀನಿ ಅಂದರೆ ತರಕಾರಿ ಮತ್ತು ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ಒಂದು 3-4 ವಿಷಿಲ್ ಅದನ್ನು ಕೂಗ್ಸೋಕ್ಕಿಟ್ಟು, ಅದು ಕೂಗ್ತಾ ಇರುವಾಗ ಪಕ್ಕದಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ, ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಬೆಂದಾದಮೇಲೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಆಗ್ತಿರ್ಬೇಕಾದ್ರೆ ಟೊಮೊಟೊನ ಆ್ಯಡ್ ಮಾಡಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಮೆತ್ತಗಾಗಬಾರ್ದು, ಅದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ. ಅದು ಒಂಚೂರು ಬೆಂದಿರಬೇಕಾದ್ರೇ ಹುಣಸೆಹಣ್ಣು ರಸ ಆ್ಯಡ್ ಮಾಡಿ. ಒಂಚೂರು ಅದು ಹಸಿ ವಾಸನೆ ಹೋಗ್ತಿರ್ಬೇಕಾದ್ರೇ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ, ಒಂದು 3-4 ಟೇಬಲ್ ಸ್ಪೂನು ಬಿಸಿಬೇಳೆಭಾತ್ ಪೌಡರು. ಬಿಸಿಬೇಳೆಭಾತ್ ಪೌಡ್ರ್ ಆ್ಯಡ್ ಆದಮೇಲೆ ಅದಕ್ಕೆ ಒಂದು ಲೋಟ ಅಷ್ಟು ನೀರನ್ನು ಆ್ಯಡ್ ಮಾಡಿ ಅದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ಅಲ್ಲಿವರೆಗೆ 3-4 ವಿಷಿಲ್ಲು ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅಕ್ಕಿ ಬದಲು ನಾವು ಗೋಧಿ ನುಚ್ಚನ್ನು ಹಾಕಿರೋದು ಇದು. ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಪಕ್ಕದಲ್ಲಿ ರೆಡಿಯಾಗಿರೋಂಥ ಒಗ್ಗರಣೆನ ತೆಗೆದು ಇದು ಬೇಳೆ ಮತ್ತು ತರಕಾರಿ ಗೋಧಿ ನುಚ್ಚಿಗೆ ಇವಾಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಮತ್ತು ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು. ನಾನಿವಾಗ ಮಾಡ್ತಾ ಇರೋದು ಒಂದು 3-4 ಜನಕ್ಕೆ ಮಾರ್ನಿಂಗ್ ಟಿಫನಿಗಂತೂ ಆಗುತ್ತೆ. ಇವಾಗ ಒಣ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ನಾರ್ಮಲಾಗಿ ಅಕ್ಕಿ ಬಿಸಿಬೇಳೆಭಾತು ಮಾಡ್ತಾನೆ ಇರ್ತೀರ, ಅದನ್ನು ತಿಂತಾನೆ ಇರ್ತೀರ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 10 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರೋಂಥ ಗೋಧಿ ನುಚ್ಚಿನ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಬಿಸಿಬೇಳೆಭಾತನ್ನ ಆ್ಯಡ್ ಮಾಡಿಕೊಂಡ್ರೆ ಗೋಧಿ ನುಚ್ಚಿನ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ನಿಮ್ಮದು ಏನೇ ಅಭಿಪ್ರಾಯ, ಅನಿಸಿಕೆಗಳಿದ್ರು ಪ್ಲೀಸ್ ಅದನ್ನು ಕಮೆಂಟಲ್ಲಿ ತಿಳಿಸಿ. ಐಟಮ್ಸ್ ಏನು ಬೇಕು ಅಂತಂದರೂ ಕಮೆಂಟಲ್ಲಿ ತಿಳಿಸಿ, ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಆರೋಗ್ಯಕರವಾದ ಅಡುಗೆಗೆ ಮತ್ತು ಸಿಂಪಲ್ ರೆಸಿಪಿಗೆ ಫಾಲೋ ಮಾಡಿ ಖಾದ್ಯ ಕಣಜ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.